ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ-ಕಿತ್ತೂರು ತಾಲೂಕಿನ ಸುಕ್ಷೇತ್ರ ಹುಣಸಿಕಟ್ಟಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಬುಧವಾರ ದಿನಾಂಕ 11-3-2026ರಿಂದ ಭಾನುವಾರ ದಿನಾಂಕ 15-3-2026ರವರೆಗೆ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಪರಮ ಪೂಜಾ ಶ್ರೀ ಸಿದ್ಧಯೋಗಿ ಅಮರೇಶ್ವರ ಮಹಾರಾಜರು ಸಿದ್ಧಗಿರಿ ಸಿದ್ಧಾಶ್ರಮ ಕವಲಗುಡ್ಡ ಅತಣಿ ಪೂಜಾರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬುಧವಾರ ದಿನಾಂಕ 11-3-2026ರಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಕಲ್ಮೇಶ್ವರ ದೇವಸ್ಥಾನದಿಂದ ಹಳೆ ಹುಣಸಿಕಟ್ಟಿಯಿಂದ ಹೊಸ ಹುಣಸಿಕಟ್ಟಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಸಕಲ ವಾದ್ಯ ಮೇಳದೊಂದಿಗೆ ಮತ್ತು ಹಲವಾರು ಪೂಜರ ಸಾನ್ನಿಧ್ಯದಲ್ಲಿ ಮೂರ್ತಿ ಮೆರವಣಿಗೆ ಹಾಗೂ ಪಲ್ಲಕ್ಕಿ ಉತ್ಸವ ಕುಂಭೋತ್ಸವದೊಂದಿಗೆ ವಿವಿಧ ಕಾರ್ಯಕ್ರಮಗಳು ಜರುಗುವುದು ಮತ್ತು ಸಾಯಂಕಾಲ 5 ಗಂಟೆಯಿಂದ ಹುಣಸಿಕಟ್ಟಿ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ರಾತ್ರಿ 9 ಗಂಟೆಯಿಂದ ಹಠವಾದಿ ಭೀರಪ್ಪ ಮಹಾಜ್ಞಾನಿ ಮಾಳಪ್ಪ ಸಾಕಿನ್ ವಿಜಯಪುರ ಇವರಿಂದ ಬರೀ ನಾಟಕ ಪ್ರದರ್ಶನ ನಡೆಯಲಿದೆ. ಅನೇಕ ಪೂಜರಿಂದ ಪ್ರತಿದಿನ ಪ್ರವಚನ ಕಾರ್ಯಕ್ರಮ ಇರುತ್ತೆ ಹಾಗೂ ಪ್ರತಿದಿನ ಮಹಾಪ್ರಸಾದ ಇರುತ್ತೆ. ಶ್ರೀ ವಿಠಲ ಬೀರದೇವರ ಡೋಳಿನ ಗಾಯನ ಸಂಘ ಕೌಜಲಗಿ ಹಾಗೂ ಶ್ರೀ ರೇಣುಕಾದೇವಿ ಡೋಳಿನ ಗಾಯನ ಸಂಘ ಸಾಕಿ ನಿಡಗುಂದಿ ಇವರಿಂದ 15-3-2026ರಂದು ರಾತ್ರಿ 9 ಗಂಟೆಗೆ ಡೊಳ್ಳಿನ ಪದಗಳು ನಡೆಯಲಿವೆ ಮತ್ತು ಆದ ಕಾರಣ ಹುಣಸಿಕಟ್ಟಿ ಗ್ರಾಮಸ್ಥರು ಸುತ್ತಮುತ್ತಲ ಊರಿನ ಗ್ರಾಮಸ್ಥರು ಬೀರಲಿಂಗೇಶ್ವರ ದೇವಸ್ಥಾನದ ಭಕ್ತಾದಿಗಳು ಎಲ್ಲರೂ ಬೀರಲಿಂಗೇಶ್ವರ ಜಾತ್ರೆಗೆ ಆಗಮಿಸಿ ಆಶೀರ್ವಾದ ಪಡೆದುಕೊಳ್ಳಿ ಅಂತ ತಿಳಿಸಿದ್ದಾರೆ. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ. ಈಗಾಗಲೇ ಹುಣಸಿಕಟ್ಟಿಯಲ್ಲಿ 5 ದಿನ ಜಾತ್ರೆ ಕೂಡ ನಡೀತಾ ಇದೆ. ತಾವು ಕೂಡ ಒಂದು ಹಿರಿಯರಾಗಿ ಹುಣಸಿಕಟ್ಟಿಯಲ್ಲಿ ಕಾರ್ಯಕ್ರಮ ಕೂಡ ಏನು ಹಮ್ಮಿಕೊಂಡಿದ್ದಾರೆ, ತಾವು ಕೂಡ ಏನು ಹೇಳ್ಬೋದು ಸರ್? ಈ ಒಂದು ಬೀರಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಈ 5 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಳೆ ಹುಣಸಿಕಟ್ಟಿ ಕಲ್ಮೇಶ್ವರ ದೇವಸ್ಥಾನದಿಂದ ಕುಂಭಮೇಳ ಹಾಗೂ ವಾದ್ಯ ಮೇಳಗಳೊಂದಿಗೆ ಈ ಒಂದು ಅತಿ ವಿಜೃಂಭಣೆಯಿಂದ ನಾವು ಈ ಒಂದು ಕುಂಭೋತ್ಸವವನ್ನು ಈ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಕೈಗೊಂಡಿದ್ದೇವೆ. ಅದೇ ರೀತಿ 5 ದಿನಗಳ ಕಾಲ ಮಹಾಪ್ರಸಾದ ಹಾಗೂ ಒಂದು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರುತ್ತೇವೆ. ಜಾತ್ರೆ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದಾರೆ. 5 ದಿನಕ್ಕೆ ಕಾರ್ಯಕ್ರಮದಲ್ಲಿ ಜಾತ್ರೆಯಲ್ಲಿ ಏನೇನು ಕೈಗೊಂಡಿದ್ದಾರೆ, ಶ್ರೀಗಳು ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲಿಂದ ಕುಂಭಮೇಳ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ. ಕುಂಭಮೇಳ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಿ? ಶ್ರೀ ಕಲ್ಮೇಶ್ವರ ದೇವಸ್ಥಾನದಿಂದ ಶ್ರೀಗಳ ಒಂದು ನೇತೃತ್ವದಲ್ಲಿ ಊರಿನ ಕುಂಭದ ಜೊತೆಗೆ ಎಲ್ಲ ಊರಿನ ಹಿರಿಯರು ಎಲ್ಲ ಮಹಿಳೆಯರ ಒಂದು ಇದರೊಳಗೆ ಕುಂಭೋತ್ಸವ ಪ್ರಾರಂಭ ಮಾಡಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಮುಖಾಂತರ ವಾದ್ಯ ಮೇಳದೊಂದಿಗೆ ಮೆರವಣಿಗೆಯನ್ನು ಮಾಡಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂಸ್ಕೃತ ಕಾರ್ಯಕ್ರಮ ಕೂಡ ಮಾಡ್ತಿದ್ದೀರಿ, ಅದರೂ ಏನೇನು ಇಟ್ಕೊಂಡಿದ್ದೀರಿ ಸರ್? ಶಾಲೆ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳಿಂದ ಲೆಜಮ್ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಬೀರೇಶ್ವರದ ನಾಟಕದ ಕೂಡ ಬೀರೇಶ್ವರ ನಾಟಕ ಮತ್ತು 14ನೇ ತಾರೀಕು ಡೊಳ್ಳಿನ ಪದ ಇಟ್ಟುಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು. ಈಗಾಗಲೇ ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ-ಕಿತ್ತೂರು ಹುಣಸಿಕಟ್ಟಿಯಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ನೂತನದ ಕಟ್ಟಡದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಯ ಕಳಸಾರೋಹಣ ಕೂಡ ಕಾರ್ಯಕ್ರಮ ನಡೀತಾ ಇದ್ದಾರೆ. ಇದರ ಬಗ್ಗೆ ಶ್ರೀಗಳಾಗಿದ್ದ ಅಜ್ಜವರು ಕೂಡ ಆಗಮಿಸಿದ್ದಾರೆ. ಇದರ ಬಗ್ಗೆ ಅಜ್ಜವರು ಏನು ಹೇಳ್ತಾರೆ ಅಂತ ಕೇಳಿಬರೋಣ. ಓಂ ಶ್ರೀ ಗುರುಭ್ಯೋ ನಮಃ. ಬೆಳಗಾವಿ ಜಿಲ್ಲೆ ಚನ್ನಮ್ಮನ-ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮ ಭಾಳ ವಿಶೇಷವಾಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಗ್ರಾಮದಲ್ಲಿ ನಾಳೆ ದಿನಾಂಕ 11-3-2026ರಿಂದ 15-3-2026ವರೆಗೆ ಈ ಒಂದು ಹುಣಸಿಕಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಲೋಕಾರ್ಪಣೆ, ಅದರ ನಿಮಿತ್ತವಾಗಿ ಬೀರಲಿಂಗೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಈ ಎಲ್ಲ ಕಾರ್ಯಕ್ರಮಗಳು ವಿದ್ಯುಕ್ತವಾಗಿ 11ನೇ ತಾರೀಕಿನಿಂದ ಚಾಲನೆಯನ್ನು ಪಡ್ಕೊಳ್ತಾ ಇದ್ದೇವೆ. ತನ್ನಿಮಿತ್ತವಾಗಿ ಏನೈತಲ್ಲ 5 ದಿವಸಗಳ ಪರ್ಯಂತರವಾಗಿ ಈ ನಾಡಿನ ಎಲ್ಲ ಪೂಜ್ಯರುಗಳು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಏನೈತಲ್ಲ ಹುಣಸಿಕಟ್ಟಿ ಗ್ರಾಮದ
ಎಲ್ಲ ಸದ್ಭಕ್ತರು ಸನ್ನದ್ಧರಾಗಿ ಆ ಬೀರಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆಗಾಗಿ ತನು ಮನಧನದಿಂದ ಸಹಾಯ ಸಹಕಾರಗಳನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲರೂ ಕೂಡ ಭಾಗಿಗಳಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. 5 ದಿನ ಪರ್ಯಂತರವಾಗಿ ಈಗಾಗಲೇ ಕುಂಭಮೇಳ ಹಾಗೂ ಮಹಾಪ್ರಸಾದ ಸ್ತ್ರೀಗಳು ಕೂಡ ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮ ಕೂಡ ಕೈಗೊಂಡಿದ್ದಾರಂತ. ಮತ್ತು ಬೇರೆ ಬೇರೆ ಮತ್ತೆ ನಡೆಯುವಂಥ ಕಾರ್ಯಕ್ರಮ, ಸಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ? ಕನ್ನಡ ಪಬ್ಲಿಕ್ ಸ್ಕೂಲ್ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಅದೇ ರೀತಿಯಾಗಿ ಬೀರಲಿಂಗೇಶ್ವರ ನಾಟಕ ಕೂಡ ಇದೆ. ಮತ್ತು ಕೊನೆಯದಾಗಿ 15ನೇ ತಾರೀಕು ಡೊಳ್ಳಿನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ 5 ದಿನ ಪರ್ಯಂತರವಾಗಿ ನಡೆಯುವಂಥ ಕಾರ್ಯಕ್ರಮ ಶ್ರೀಗಳು ಅಧ್ಯಕ್ಷತೆಯಲ್ಲಿ ಯಾರು ಆಗ್ಬೋದು ಸರ್? ಕೌಲ್ಗುಡ್ಡ ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ. ಅಂದರೆ 5 ದಿನ ಪರ್ಯಂತರವಾಗಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಿತ್ತು. ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಓಕೆ ಸರ್. ಈಗ ಜಾತ್ರೆ ನಿಮಿತ್ತವಾಗಿ ಊರಿನ ಗ್ರಾಮಸ್ಥರಾಗಿ ತಾವು ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಿ. ಜಾತ್ರೆ ಕಾರ್ಯಕ್ರಮದಲ್ಲಿ ಕೂಡ ತಾವು ಏನೇನು ಕೈಗೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು, ಹೇಳ್ರಿ. ಇದು ಭಾಳ ವರ್ಷದಿಂದ ಇದೊಂದು ಕನಸತ್ರಿ. ಈಗ ನಾವು ಹುಣಸಿಕಟ್ಟಿನ ಗುರು ಹಿರಿಯರೆಲ್ಲ ಕೂಡಿ ಇದೊಂದು ಜಾತ್ರೆ ಮಾಡೋಣ ಅಂತೇಳಿ ನಿರ್ಧರಿಸಿದೆವು. ಅದಕ್ಕಾಗಿ ಕಲ್ಮೇಶ್ವರ ಗುಡಿಯಿಂದ ಹೊಸ ಊರು ಮಠ ಕುಂಭಮೇಳ ಸ್ವಾಮೀಜಿಯವರ ನೇತೃತ್ವದಲ್ಲಿ ವಹಿಸ್ಕೊಂಡು ಇದನ್ನು ತೊಗೊಂಬರ್ಬೇಕಂತೇಳಿ ವಿಚಾರ ಮಾಡ್ಕೊಂಡು ಇಲ್ಲಿ ತೊಗೊಂಬಂದೆವು ಜಾತ್ರೆ ಮಾಡೋದ್ರಿ. ಆನಂತರ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಈ ಜಾತ್ರೆಗೆ ಇದನ್ನು ಹಾರಿಸ್ಬೇಕಂತ ಕೇಳಿಕೊಡಿ. ಅಲ್ಲ, ಮೂರ್ತಿ ಸ್ಥಾಪನೆ ಎಲ್ಲಿ ಮಾಡಿಸಿದ್ರಿ ಅವರಿಗೆ? ಅದು ನಗುಂಡಿಯಲ್ಲಿ ಕಂಚಿನ ಮೂರ್ತಿ ಮಾಡಿಸಿದ್ದು ರೀ. ಹಾಂ. ಆನಂತರ ಮುಚ್ಚಂಡ್ಯಾಗ ಈಶ್ವರಲಿಂಗ ಮಾಡಿಸಿದ್ದೆವು. ಓಕೆ. ಅಂದರೆ ಎರಡೂ ಮೂರ್ತಿ ಸ್ಥಾಪನೆ ಅವತ್ತನೇ ಹಾಂ. ಬೈಲಹೊಂಗಲ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೀತಿರುವಂಥ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ನೂತನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕುಂಭಮೇಳ ಸುಮಾರು ಕಾರ್ಯಕ್ರಮ ಕೂಡ ಜಾತ್ರೆ ನಿಮಿತ್ತವಾಗಿ ಕೈಗೊಂಡಿದೆ. ಇದ್ರ ಬಗ್ಗೆ ಶ್ರೀಗಳು ಯಾರ್ಯಾರು ಬರ್ತಾರೆ, ಏನೇನು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಸರ್? ದಿನಾಂಕ 14/3/2026ರಿಂದ 15/3/2026ರವರೆಗೆ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿನಾಂಕ ದಿವ್ಯ ಸಾನ್ನಿಧ್ಯ ಶ್ರೀಗಳು ಯಾರು ಬರ್ತಾ ಇದ್ದಾರೆ? ಶ್ರೀ ಕಾವಲಗುಡ್ಡದ ಅಮರೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಮುರುಗೋಡದ ನೀಲಕಂಠ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಹಾಗೂ ಊರಿನ ಚನ್ನಬಸವ ದೇವರು ಹಾಗೂ ಬಸವರಾಜ ದೇವರ ಒಂದು ನೇತೃತ್ವದಲ್ಲಿ ದೊಡವಾಡದ ಶ್ರೀಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಪ್ರಥಮವಾಗಿ ಜಾತ್ರೆಗೆ ಪ್ರಾರಂಭದ ಕುಂಭಮೇಳ ಕೂಡ ಪ್ರಾರಂಭ ಮಾಡಿದಿರಿ. ಎಲ್ಲಿಂದ ಕುಂಭಮೇಳ ಬರುತ್ತೆ? 14ನೇ ತಾರೀಕು 11ನೇ ತಾರೀಕು ಶ್ರೀ ಕಲ್ಮೇಶ್ವರ ದೇವಸ್ಥಾನದಿಂದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಶ್ರೀಗಳ ನೇತೃತ್ವದಲ್ಲಿ ಹಾಗೂ ಊರಿನ ಹಿರೇಮಠ ಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲ ಊರಿನ ಹಿರಿಯರು ಹಾಗೂ ಎಲ್ಲ ಕುಂಭಮೇಳದ ಜೊತೆಗೆ ವಾದ್ಯ ಮೇಳದ ಜೊತೆಗೆ ಹಾಗೂ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಲೆಜಮ್ನೊಂದಿಗೆ ಹಾಗೂ ವಿವಿಧ ವಾದ್ಯಗಳೊಂದಿಗೆ ಕುಂಭೋತ್ಸವನ ಇದನ್ನು ಮಾಡೋದು ಮಾಡಿದ್ದೇವೆ. ಇನ್ನು ಎಲ್ಲ ಹಿರಿಯರು, ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ.